ಅಜ್ಞಾತವಾಸ. ಪಾಂಡವರು ಕೌರವರೊಂದಿಗೆ ದ್ಯೂತವಾಡಿ ಸೋಲನ್ನು ಅನುಭವಿಸ್ತಾರೆ. ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕು. ಆ ಸಮಯದಲ್ಲಿ ಅವರನ್ನು ಗುರುತಿಸಿದರೆ ಮತ್ತೆ ವನವಾಸ ಅಜ್ಞಾತವಾಸ ಮಾಡಬೇಕು. ಆದರೆ ಕಾರಣಾಂತರದಿಂದ ಕೌರವರಿಗೆ ಎದುರಾಗಿ ಬರಬೇಕಾಗತ್ತೆ. ಅರ್ಜುನನು ಓಡಿ ಹೋಗ್ತಾ ಇದ್ದಂತಹ ಉತ್ತರ ಕುಮಾರನನ್ನು ಹಿಡ್ಕೊಳ್ತಾನೆ. ಆಗ ಅರ್ಜುನನ ನಡಿಗೆಯನ್ನು ನೋಡಿ ದ್ರೋಣಾಚಾರ್ಯರು ಅವನೇ ಅರ್ಜುನ ಆಗಿರುವನು ಅಂತ ಹೇಳಿ ಭೀಷ್ಮರಿಗೆ ತಿಳಿಸ್ತಾನೆ. ಅರ್ಜುನನು ಉತ್ತರ ಕುಮಾರನನ್ನು ಶಮೀವೃಕ್ಷದ ಬಳಿಗೆ ಕರ್ಕೊಂಡು ಹೋಗ್ತಾನೆ. ಅರ್ಜುನ ಅಂತಂದರೆ ಎತ್ತರವಾದ ವೃಕ್ಷ ಅಂತ ಹೇಳಿ ಕೌರವರಿಗೆ ಅರ್ಥವಾಗದಂತೆ ಹೇಳ್ತಾರೆ. ಭೀಷ್ಮರು ಅರ್ಜುನನನ್ನು ಇಂದ್ರನ ಮಗನಂತಿರುವನು ಅಂತ ಹೇಳ್ತಾರೆ. ಅರ್ಜುನನನ್ನು ಅಲ್ಲಿರುವುದು ಒಬ್ಬನೇ ಅರ್ಜುನ. ನದೀಜಲ, ಈ ಪದದಲ್ಲಿ ನದೀಜ ಅಂತಂದರೆ ಸಂಸ್ಕೃತದಲ್ಲಿ ನದಿಗೆ ಹುಟ್ಟಿದವನು ಅಂದರೆ ಭೀಷ್ಮರು ಅಂತ ಅರ್ಥ. ಲಂಕೇಶ ಅಂತಂದರೆ ರಾವಣಾಸುರನ ವನ ಅಂದರೆ ಅಶೋಕವನ. ಅರ್ಜುನನು ಅವನನ್ನು ತನ್ನ ರಥಕ್ಕೆ ಬಾವುಟ ಮಾಡಿಕೊಂಡವನು ಅಂದರೆ ಅರ್ಜುನ. ಅದಕ್ಕೆ ಶತ್ರು ಅಂತಂದರೆ ಹನುಮ, ಇಂದ್ರನ ಮಗ ಅರ್ಜುನ. ಉತ್ತರ ಕುಮಾರನನ್ನು ಮಾತನಾಡುತ್ತಾ ರಥದಲ್ಲಿ ಕುಳಿತುಕೊಳ್ಳುವಂತೆ ಮಾಡ್ತಾನೆ. ಯಾಕೆಂದರೆ ಅಲ್ಲಿಯೇ ದುರ್ಯೋಧನ ಇರ್ತಾನೆ, ಅವನಿಗೆ ತಿಳಿಯಬಾರದು ಅಂತ ಹೇಳಿ ಭೀಷ್ಮ ದ್ರೋಣರು ಅರ್ಜುನನನ್ನು ಬೇರೆ ಬೇರೆ ಹೆಸರಿನಿಂದ ಸಂಬೋಧಿಸ್ತಾರೆ.